8,000 ಅಂಗವಿಕಲರಿಗೆ ಅವರಿಗೆ ಬೇಕಾದಂಥ ಸಲಕರಣೆಗಳನ್ನ, ಕೈಕೋಲ್ ಇರ್ಬೋದು, ಟ್ರೈಸೈಕಲ್ ಇರ್ಬೋದು, ವೀಲ್ ಚೇರ್ ಇರ್ಬೋದು, ಇಂಥ ಹಲವಾರು ಸಲಕರಣೆಗಳನ್ನು ಇಡೀ ಜಿಲ್ಲಾದ್ಯಂತ ಈ ಹಿಂದೆ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ಮತ್ತೆ ಮುಂದುವರೆದ ಭಾಗವಾಗಿ ಇಂಥ ಫಲಾನುಭವಿಗಳನ್ನ ಹಳ್ಳಿಯಲ್ಲಿ ನಮ್ಮ ಕೃಷಿ ಘಟಕದ ಮುಖಂಡರುಗಳ ಮುಖಾಂತರ ಅವರುಗಳನ್ನ ಪತ್ತೆ ಹಚ್ಚಿ ಆ ಸವಲತ್ತನ್ನು ಅವರ ಮನೆಗಳಿಗೆ ತಲುಪಿಸ್ತಕ್ಕಂಥ ವಂಚಿತರಿಗೆ ಯಾರಿದ್ದಾರೆ ಅವ್ರಿಗೆ ಮನೆಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆನೂ ಸಹ ಮಾಡಬೇಕು ಅಂತ ಈಗಾಗಲೇ ನಿರ್ದೇಶನವನ್ನು ನೀಡಿದ್ದೀವಿ. ಇದು ಒಂದು ಭಾಗ. ಆದ್ದರಿಂದ ಇವತ್ತು ನಾವೆಲ್ಲ ಮುಖಂಡರುಗಳು ಇದನ್ನ ಅವರಿಗೆ ಕೊಡ್ತಕ್ಕಂಥ ಸಮಾರಂಭಕ್ಕೆ ಸಾಕ್ಷೀಕೃತರಾಗ್ತಾ ಇದ್ದೇವೆ. ಜೊತೆಗೆ ಬಹಳ ಮುಖ್ಯವಾಗಿ ರೈತರ ಆತ್ಮಹತ್ಯೆ ಇನ್ನೂ ನಿಂತಿಲ್ಲ. ರಾಜ್ಯ ಒಂದೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ರೈತರ ಆತ್ಮಹತ್ಯೆ ನಿಂತಿಲ್ಲ. ಜೊತೆಗೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದ ಅಧಿಕಾರಿಗಳು ಸಹ ಆತ್ಮಹತ್ಯೆಯ ದಾರಿಯನ್ನು ಹಿಡಿದಿದ್ದಾರೆ. ನಮ್ಮ ಜಿಲ್ಲೆಯ ಡಿವೈಎಸ್ಪಿ ಅವರು ಇರ್ಬೋದು, ಜೊತೆಗೆ ಮಡಿಕೇರಿಯ ಡಿವೈಎಸ್ಪಿ ಅವರು ಇರ್ಬೋದು, 2 ಅಧಿಕಾರಿಗಳು ಒಂದು ವಾರದಲ್ಲಿ ಆತ್ಮಹತ್ಯೆ ಮಾಡಿಟ್ಕೊಂಡಿರ್ತಕ್ಕಂಥ ಉದಾಹರಣೆ. ಅದಕ್ಕೆ ನಾವು ಕೂಡ ಸಂತಾಪ ಸೂಚಿಸ್ತೇವೆ. ಯಾರದೇ ತಪ್ಪಿದ್ರು ತನಿಖೆಯ ಮುಖಾಂತರ ಆ ತಪ್ಪನ್ನು ಹೊರಗೆಳೆದು ಎಷ್ಟೇ ಪ್ರಭಾವಿಗಳಾದರೂ ತಪ್ಪು ಮಾಡಿದರೆ ಅಂಥವರಿಗೆ ಶಿಕ್ಷೆ ಆಗ್ತಕ್ಕಂಥ ಒತ್ತಾಯನೂ ಸಹ ನಾವು ಮಾಡ್ತೇವೆ. ಆದರೆ ಬಿಜೆಪಿಯ ನೇತೃತ್ವದ ಶಾಸಕರುಗಳು, ಬಿಜೆಪಿಯ ನೇತೃತ್ವದ ಸಂಸದರುಗಳು ಪೊಲೀಸ್ ಅಧಿಕಾರಿಗಳ ಸಾವಿನಲ್ಲಿ ಒಂದು ಕಡೆ ರಾಜಕೀಯ ಮಾಡ್ತಕ್ಕಂಥದ್ದು, ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಏನವರಿಗೆ ಸದನವನ್ನು ಮಾಡಿಸಿದ್ದಾರೆ, ಆ ಸದನಗಳನ್ನ ಬಹಿಷ್ಕಾರ ಮಾಡಿಸ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇವತ್ತು ಬಂದು ನಿಂತಿದೆ. ದ್ವಂದ್ವ ನಿಲುವನ್ನು ಮಾಡ್ತಕ್ಕಂಥ ಬಿಜೆಪಿಯ ರಾಜ್ಯ ಅಧ್ಯಕ್ಷರಿರ್ಬೋದು, ನಮ್ಮ ಕ್ಷೇತ್ರದ ಶಾಸಕರು ಇರ್ಬೋದು, ಅದು ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರುಗಳಿರ್ಬೋದು, ಎಲ್ಲರ ಒತ್ತಾಯ ಮಡಿಕೇರಿಯ ಡಿವೈಎಸ್ಪಿ ಆಗಿರ್ತಕ್ಕಂಥ ದಿವಂಗತ ಗಣಪತಿಯವರು ಅವ್ರ ವಿಚಾರವಾಗಿ ಇಡೀ ಸದನದ ಉದ್ದಕ್ಕೂ 4-5 ದಿನ ಉದ್ದಕ್ಕೂ ಗದ್ದಲವನ್ನು ಮಾಡಿದ್ದಾರೆ. ಸದನವನ್ನು ಬಹಿಷ್ಕಾರ ಮಾಡಿ ಒಂದು ಮಾಧ್ಯಮದ ಮುಖಾಂತರ ಪ್ರಚಾರವನ್ನು ತಗೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ಚಿಕ್ಕಮಗಳೂರಿನ ಡಿವೈಎಸ್ಪಿ ಆದಂತ ಕಲ್ಲಪ್ಪ ಬಂಡೀಪ ಈ ವಿಚಾರವನ್ನ ಯಾವುದೇ ಬಿಜೆಪಿಯ ಶಾಸಕರಿರ್ಬೋದು, ಯಾವುದೇ ಬಿಜೆಪಿಯ ಸಂಸದರಿರ್ಬೋದು, ಅದನ್ನ ಮರೆಮಾಚಿ ಬರೀ ಗಣಪತಿ ಅವ್ರನ್ನ ವಿಚಾರವನ್ನ ಇಡೀ ರಾಜ್ಯಕ್ಕೆ ಗಮನ ಸೆಳೆತಕ್ಕಂಥ ಒಂದು ಹೋರಾಟವನ್ನು ಏನು ಬಿಜೆಪಿಯ ನಾಯಕರುಗಳ ಮುಖಂಡರುಗಳೇನು ಮಾಡ್ತಾ ಇದ್ದಾರೆ, ಅದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಂಪೂರ್ಣ ಧಿಕ್ಕಾರವನ್ನು ಕೂಗ್ತಿದೆ.